3 ಲಕ್ಷ 4 ಲಕ್ಷ ಜನ ನಮ್ಮ ಊಹೆಗೂ ಮೀರಿ ಅಧಿಕವಾಗಿ ಜನ ಸೇರಿದ್ರು ಅಂತ. ಬಟ್ ನನಗೇನು ನೀವು ಹೇಳ್ತಾ ಇರ್ತಕ್ಕಂಥ ನಂಬರ್ಸ್ ಏನಿದೆ, ನನಗೆ ಆ ನಂಬರ್ ಸ್ಟೆಚ್ ಆಗಿದೆ ಅಂತಕ್ಕಂಥದ್ದು ನನಗಂತೂ ಅನ್ನಿಸ್ತಾ ಇಲ್ಲ. ಏಕೆಂದರೆ ಈ ಪಾಪ ಇಂಟೆಲಿಜೆನ್ಸ್ ರಿಪೋರ್ಟ್ ಮಾಡ್ತಕ್ಕಂಥವ್ರು ನೀವು, ಇಂಟೆಲಿಜೆನ್ಸ್ ತಯಾರು ಮಾಡ್ತಕ್ಕಂಥವ್ರು ನೀವು 3 ಲಕ್ಷ ಅಂದರೂ ನಾವು ತಲೆ ಅಳ್ಳಾಡಿಸ್ಬೇಕು, 3,000 ಅಂದರೂ ನಾವು ತಲೆ ಬಾಗಬೇಕು. ಅಂಥ ಪರಿಸ್ಥಿತಿಗೆ ನಮ್ಮನ್ನು ಒಡ್ಡಿದ್ದೀರಿ. ಇತ್ತೀಚೆಗೆ ಪಹಲ್ಗಾಮ್ನಲ್ಲಿ ಒಂದು ಇಶ್ಯೂ ಆಯಿತು. ಇಡೀ ಭಾರತ ದೇಶ ಶ್ಲೋಕಾಚರಣೆನ ನೋಡಿದ್ವಿ. ಅವತ್ತು ಮುಖ್ಯಮಂತ್ರಿಗಳೊಂದು ಮಾತು ಹೇಳಿದ್ರು, ಯಾಕೆ ಇಂಟೆಲಿಜೆನ್ಸ್ ಸತ್ತೋಗಿತ್ತಾ ಅಂತ ಮಾತು ಕೇಳಿದರು. ಇವತ್ತು ಇಂಟೆಲಿಜೆನ್ಸ್ ಏನು ಕಾಫಿ ಕುಡಿಯಕ್ಕೆ ಹೋಗಿತ್ತಾ, ತಿಂಡಿ ತಿನ್ನಕ್ಕೆ ಹೋಗಿತ್ತಾ, ಎಲ್ಲಿಗೆ ಹೋಗಿದ್ರು ಇಂಟೆಲಿಜೆನ್ಸು? ಇದಕ್ಕೆ ಉತ್ತರ ಕೊಡಬೇಕಲ್ವಾ? ನನಗೆ ಈ ರಾಜ್ಯದ ಗೃಹ ಸಚಿವರ ಮೇಲೆ ಅವರ ರಾಜಕೀಯದ ಅನುಭವ ಏನಿದೆ, ಅವರ ಹಿರಿತನಕ್ಕೆ ನಾನು ವೈಯಕ್ತಿಕವಾಗಿ ಗೌರವಿಸ್ತೀನಿ ಅವ್ರನ್ನ. ಆದರೆ ಗೃಹ ಸಚಿವರು ಇಲ್ಲಿಯವರೆಗೂ ನಿನ್ನೆಯಿಂದ ಒಂದು ಕೂಡ ಅವರ ಬಾಯಿಂದ ಸ್ಪಷ್ಟವಾದಂಥ ಒಂದು ಹೇಳಿಕೆ ಇಲ್ಲಿವರೆಗೂ ಕೂಡ ಬಂದಿಲ್ಲ. ಅಂದರೆ ಇದನ್ನ ನಾವು ನೋಡ್ತಕ್ಕಂಥದ್ದಾದ್ರೆ, ಗೃಹ ಸಚಿವರ ಮೇಲೆ ಇವತ್ತು ಸವಾರಿ ಮಾಡಿ ತುಂಬ ಜನ GPA ತಗೋಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತಾ ಇದೆ, ಜನಕ್ಕೂ ಅನ್ನಿಸ್ತಾ ಇದೆ ಅಂತಕ್ಕಂಥದ್ದು ನಾನು ಅನ್ಕೊಂಡಿದ್ದೀನಿ. ಗೃಹ ಸಚಿವರ ಅಧಿಕಾರದ ಮೇಲೆ ಭಾಳ ಜನ ಅವ್ರ ಮೇಲೆ ನಿಂತು GPA ತಗೋಬಿಟ್ಟಿದ್ದಾರೆ. ನಮ್ಮ ನಾಡಿನ ಗೃಹ ಸಚಿವರು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ನನಗೇನೋ ಅನುಮಾನ ಕಾಡ್ತಾ ಇದೆ. ವರ್ಕ್ ಫ್ರಮ್ ಹೋಮ್ ಕಾನ್ಸೆಪ್ಟಲ್ಲಿದ್ದಾರೆ ಅವರು. ಬಹುಶಃ ನಿನ್ನೆ ಆದಂಥ ಒಂದು ಪ್ರಕರಣ ಏನಿದೆ, ಇದ್ರ ಬಗ್ಗೆ ಅವ್ರಿಗೆ ಯಾವುದು ಮಾಹಿತಿ ಇದ್ದಂಗಿಲ್ಲ. ಅವರನ್ನು ಸಂಪೂರ್ಣ ಕತ್ಲೆನಲ್ಲಿಟ್ಟು ಈ ರಾಜ್ಯದ ಮುಖ್ಯಮಂತ್ರಿನೂ ಕೂಡ ಒಂದು ಹೆಜ್ಜೆ ಓವರ್ಟೇಕ್ ಮಾಡಿದಂಥ ಒಬ್ಬ ಮಹಾನ್ ಭಾವ, ಈ ರಾಜ್ಯದ ಗೌರವಾನ್ವಿತ ನಮ್ಮ ಉಪಮುಖ್ಯಮಂತ್ರಿಗಳು ಬಹುಶಃ IPL ತಂಡದಲ್ಲಿ ಏನಾದರೂ ಪಟಿದಾರ್ ಅಂತಕ್ಕಂಥ ಕ್ಯಾಪ್ಟನ್ ಏನಿದ್ದಾರೆ, ಅವರ ಜಾಗದ ರಿಪ್ಲೇಸ್ಮೆಂಟ್ ಏನಾದರೂ ಈ ರಾಜ್ಯದ ಉಪಮುಖ್ಯಮಂತ್ರಿಗಳೇನಾದರೂ ಆಟ ಏನಾದರೂ ಆಡಿ 11 ಜನದಲ್ಲಿ ಕಪ್ ಗೆತ್ಕೊಂಡು ಬರಲಿಕ್ಕೆ ಏನಾದರೂ ಮುಖ್ಯವಾದಂಥ ಕಾರಣಕರ್ತರಾಗಿದ್ರ? ನನಗಂತೂ ಅನ್ನಿಸ್ಲಿಲ್ಲ. ಬೆಳಗಿನಿಂದ ಮಾತಾಡ್ತಾ ಇದ್ದೀವಿ, ಬಾಬಣ್ಣ ಅವ್ರು ಹೇಳಿದ್ರು, ಎಲ್ಲರ ಬಾಯಲ್ಲೂ ಕೇಳಿದ್ದೀವಿ. ಒಂದು ಕಡೆ 4 ಜನ 5 ಜನ ಸಾವಿನ ಪ್ರಕರಣ ಈ ರೀತಿ ಆಗಿದೆ ಅಂತಕ್ಕಂಥ ಸುದ್ದಿ ಕೇಳಿದ ಮೇಲೂ ಕೂಡ, ಇನ್ನೊಂದು ಕಡೆ ಈ ಮಹಾನ್ ಭಾವ ಕಪ್ಪನ್ನ ಕೈಯಲ್ಲಿ ಇಟ್ಕೊಂಡು ಏನು ಕಪ್ಪಿಗೆ ಮುತ್ತು ಕೊಟ್ಟಿದ್ದು, ಸೆಲ್ಫಿ ತಗೊಂಡಿದ್ದು, ರೀಲ್ಸ್ ಕಟ್ ಮಾಡಿಸಿದ್ದು, ಗೌರ್ಮೆಂಟ್ ಗಾಡಿ ಇನೋವಾ ಗಾಡಿಯಲ್ಲಿ ಕೈಯಲ್ಲಿ ಪಕ್ಕದಲ್ಲಿ RCB ಫ್ಲಾಗ್ ಇಟ್ಕೊಂಡು, ಓಹೋ, ನಾಚಿಕೆ ಮಾನ ಮರ್ಯಾದೆ. ನಿನ್ನೆ ಆದಂಥ ಒಂದು ಘಟನೆಗೆ ಕನಿಷ್ಠ ಪಕ್ಷ ನಿಮ್ಮ ಮುಖದಲ್ಲಿ ಏನಾದರೂ ಒಂದು ವಿಷಾದ ವ್ಯಕ್ತಪಡಿಸ್ತಕ್ಕಂಥ ಒಂದು ಭಾವನೆ ಆದರೂ ಕಾಣ್ತಾ? ಅದೇ ದರ್ಪ, ಅದೇ ಅಧಿಕಾರದ ಮದ ನಿಮ್ಮ ಕುಟುಂಬದವ್ರಿಗೆ ಏನಾಗ್ಲಿಲ್ವಲ್ಲ? ಈ ರಾಜ್ಯದ ಮುಖ್ಯಮಂತ್ರಿಗಳು 10 ಲಕ್ಷ ರೂಪಾಯಿ ಪರಿಹಾರ ಹಣವನ್ನ ಇವತ್ತು ನೀವು ಘೋಷಣೆ ಮಾಡ್ಕೊಂಡಿದ್ದೀರಿ, ಪರಿಹಾರ ಧನ ಅಂತ. ಕೇರಳದಲ್ಲಿ ವಯನಾಡ್ನಲ್ಲಿ ಒಂದು ಆನೆ ತುಳಿತಕ್ಕೆ ಸಾವಾದಂಥ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸರ್ಕಾರ 25 ಲಕ್ಷ ನೀವು ಪರಿಹಾರ ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ನಾನು 10 ಲಕ್ಷ ಬೆಲೆ ಕಟ್ತಾ ಇಲ್ಲ ಒಂದು ಜೀವಕ್ಕೆ. ನೀವು 50 ಲಕ್ಷ ಅಲ್ಲ 50 ಕೋಟಿ ಕೊಟ್ಟರು ಕಮ್ಮಿನೇ. ಏಕೆಂದ್ರೆ ಬಾಬಣ್ಣವ್ರು ಮಾತಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರು, ಇವತ್ತು 11 ಜನದಲ್ಲಿ ಸಾವನ್ನಪ್ಪಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಸಂಖ್ಯೆ ಏನು? ಎಲ್ಲ ಟೀನೇಜರ್ಸು. 33 ವರ್ಷದವರೆಗೂ, 13 ವರ್ಷದಿಂದ 33 ವರ್ಷದವರೆಗೂ ದಿವ್ಯಾನ್ಸಿ ಅಂತಕ್ಕಂಥ ಒಂದು ಪುಟ್ಟ ಬಾಲಕಿ, ಬಹುಶಃ 9ನೇ ಕ್ಲಾಸು ಆ ಮಗಳು ಓದ್ತಾ ಇತ್ತು ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ನೆನ್ನೆ ನೋಡಿ.